ಸೈಂಟಿಸ್ಟ್ಗಿಂತಲೂ ಹೆಚ್ಚು ವಿಚಾರವನ್ನು ನಾನು ತಿಳಿದಿದ್ದೇನೆ ಅಂತ ಮಾತನಾಡ್ತಕ್ಕಂಥದ್ದು. ಎಲ್ಲ ವಿಚಾರಗಳು ಪುಂಗೋದು ಬಿಟ್ಟರೆ ಮತ್ತಿನ್ನೇನಿಲ್ಲ. ಆಲೂಗೆಡ್ಡೆಯಲ್ಲಿ ಚಿನ್ನ ಬರುತ್ತೆ ಅಂತ ಪುಂಗಿದಂಥ ಪ್ರಧಾನಮಂತ್ರಿ ಅದನ್ನು ರಾಹುಲ್ ಗಾಂಧಿಯವರ ತಲೆಗೆ ಕಟ್ಟಿದ್ರು. ರಾಹುಲ್ ಗಾಂಧಿ ತಲೆಗೆ ಕಟ್ತಾರೆ, ಚಿನ್ನ ಬರುತ್ತೆ, ಆಲೂಗೆಡ್ಡೆಯಲ್ಲಿ ಚಿನ್ನ ತೆಗಿಬೋದು ಅಂತ ಹೇಳಿದ್ರು. ನೋಡಿದರೆ ಈ ನಮ್ಮ ಪುಂಗ್ಲಿ ಪಪ್ಪು ನರೇಂದ್ರ ಮೋದಿ ಅವರು. ಆದರೆ ಅದನ್ನು ಅದೇ BJPಯ IT ಸೆಲ್ ತಾಂಡೋಗಿ ಕಟ್ಟಿದ್ದು ರಾಹುಲ್ ಗಾಂಧಿ ತಲೆಗೆ. ರಾಹುಲ್ ಗಾಂಧಿ ತಲೆಗೆ ಕಟ್ಟಿ ರಾಹುಲ್ ಗಾಂಧಿಯನ್ನು ಪಪ್ಪು ಅಂತ ಕರೆದ್ರು. ಆದರೆ ನಿಜವಾಗಿ ಪುಂಗ್ಲಿ ಪಪ್ಪು ಯಾರು ಅಂದರೆ ಅದು ಈ ದೇಶದ ನರೇಂದ್ರ ಮೋದಿ. ಈ ದೇಶದಲ್ಲಿ ಯಾರು ಪಪ್ಪು ಅಂತಿದ್ರೆ ಅದು ನರೇಂದ್ರ ಮೋದಿ ಬಿಟ್ಟರೆ ಮತ್ತಾರಿಲ್ಲ. ಗಟಾರ್ಗೆ ಹೋಗಿ ರೀಕನೆಕ್ಟ್ ಮಾಡಿ, ಉಲ್ಟಾ ಕನೆಕ್ಟ್ ಮಾಡಿ, ಅದರಲ್ಲಿ ಗ್ಯಾಸ್ ಬರುತ್ತೆ, ನೀವು ಟೀ ಮಾಡ್ಕೊಳ್ಳಿ ಅಂತ ಹೇಳಿದಂಥ ಪಪ್ಪು ಯಾರು ಅಂದರೆ ನರೇಂದ್ರ ಮೋದಿ. ಹಸುವಿನ ಗಂಜಲದಲ್ಲಿ, ಹಸುವಿನ ಮೂತ್ರದಲ್ಲಿ ಚಿನ್ನ ಬರುತ್ತೆ ಅಂತ ಹೇಳಿದಂಥ ಪಪ್ಪು ಯಾರು ಅಂದರೆ ನರೇಂದ್ರ ಮೋದಿ. ನರೇಂದ್ರ ಮೋದಿ ಬೇರೆ ಯಾರು ಅಲ್ಲ. ಇದನ್ನು ರಾಹುಲ್ ಗಾಂಧಿ ಹೇಳಿಲ್ಲ, ಇದು ಯಾವುದೂ ರಾಹುಲ್ ಗಾಂಧಿ ಹೇಳಿಲ್ಲ. ಹೇಳಿದ್ಯಾರು? ನಮ್ಮ ಪುಂಗ್ಲಿ ಪಪ್ಪು ನರೇಂದ್ರ ಮೋದಿಯವರು. ಬಿಡಿ, ಏನೋ ಹೇಳ್ತಾರೆ ಸಾಮಾನ್ಯವಾಗಿ, ಬಾಯ್ ಬಿಟ್ಟರೆ ಸುಳ್ಳು, ಇವ್ರು ನಿಜ ಹೇಳಲ್ಲ ಅಂತ ತಿಳಿದಂಥವ್ರು ಗೊತ್ತಿದ್ದವರು ಸುಮ್ಮನೆ ಆಗ್ತಾರೆ. ಈಗ ಆಯ್ತಪ್ಪ ಇಷ್ಟೇ ಅಲ್ವಾ, ಬರೀ ಸುಳ್ಳಲ್ವ, ಹೇಳಿ ಬಿಡಿ ಅಂತಂದರೆ, ಈಗ ನೋಡಿದರೆ ತನ್ನದೇ ಸಂಪುಟದ ಸಚಿವರ ಜೊತೆ ಮಲಗಿದ್ರು ಅನ್ನೋ ವಿಚಾರ ಬಂದರೂ ಕೂಡ ನರೇಂದ್ರ ಮೋದಿಯವರು ಸೈಲೆಂಟ್ ಆಗಿದ್ದಾರೆ. मुझे बड़ा मतलब जब एप्स्टीन फाइल में भारत के लोगों के नाम आने लगे तो बड़ा दुखी हुआ. मुझे लगा था कि वी आर नॉट लाइक, जैसे कैनिबलिज्म है वहाँ पे कैनिबलिज्म, बच्चों को खा रहे हैं, छोटे 3-3 साल की बच्चियों को के साथ सेक्स कर रहे हैं. तो मुझे बड़ा आश्चर्य हुआ जब भारत के लोगों के नाम आने चाहिए कि इनके नाम आने की जरूरत क्या थी. देखो, ये एक बीमारी है, कुछ भी कहें, बीमारी है तो जाते हैं. अब मैं 3-4 नाम महिला के दे सकते हैं जो MP बने हैं. वो जाकर सोना पड़ा उनके साथ, मुड़ी के साथ. एक मिनिस्टर बने सोकर. ಇದಕ್ಕಿಂತ ಮೊದಲು Epstein ಫೈಲಲ್ಲಿ ಜೆಫ್ರಿ ಎಪ್ಸ್ಟೀನ್ ಇದ್ದಾರಲ್ಲ ಅಂತ ಒಬ್ಬ ನೀಚನ ಫೈಲಲ್ಲಿ ಈ ನರೇಂದ್ರ ಮೋದಿಯವರ ಹೆಸರು ಕಾಣಿಸ್ಕೊಳ್ಳುತ್ತೆ. ಆದರೂ ನಮ್ಮ ನರೇಂದ್ರ ಮೋದಿಯವರು ಸೈಲೆಂಟ್ ಆಗಿ ಇರ್ತಾರೆ, ಮಾತೇ ಆಡಲ್ಲ. ಇಲ್ಲಪ್ಪ ನಾನಲ್ವಾ ಈ ವಿಚಾರವನ್ನು ಜನರ ಮುಂದೆ ಸ್ಪಷ್ಟಪಡಿಸಲ್ಲ. ಯಾರು ಈ ಜೆಫ್ರಿ ಎಪ್ಸ್ಟೀನು? ಏನು ಅಯ್ಯೋ ಅಲ್ಲಿ ಹೆಸರು ಬಂದ್ಬಿಟ್ರೆ ತುಂಬ ಒಳ್ಳೇದು ಅನ್ನೋ ವ್ಯಕ್ತಿನ? 13-14 ವರ್ಷದ ಹೆಣ್ಣು ಮಕ್ಕಳನ್ನು ಪ್ರೆಗ್ನೆಂಟ್ ಮಾಡಿಸಿ ಆ ಹುಟ್ಟೋ ಮಕ್ಕಳ ಬ್ಲಡ್ಡನ್ನು ಯಾರೆಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳಿದ್ರು, ದೇಶದ ಪ್ರಧಾನಿಗಳಿದ್ರು, ಅಂಥವರಿಗೆ ಆ ಮಕ್ಕಳ ರಕ್ತವನ್ನು ಕೊಡಿಸಿ, ನೀವು ಯುವಕರಾಗಿರ್ತೀರಾ, ನಿಮ್ಮಲ್ಲಿ ಚಿರಯೌವನ ಇರಬೇಕು ಅಂದರೆ ಈ ರಕ್ತವನ್ನು ಕುಡಿಬೇಕು ಅಂತ ನಂಬಿಸಿದ್ದಂಥವನು. ನೋಡಿ, 13-14 ವರ್ಷದ ಮಕ್ಕಳನ್ನು ಆ ರೀತಿಯಲ್ಲೇ ಬಳಸದೇ ದೊಡ್ಡ ಅಸಹ್ಯ ಅಪರಾಧ. ಅಂಥದ್ರಲ್ಲಿ ಆಗ ಹುಟ್ಟಿದ ಮಕ್ಕಳ ಬ್ಲಡ್ಡನ್ನು ಕುಡಿಸ್ತಕ್ಕಂಥದ್ದು. ಇಂಥವರ ಜೊತೆ ನಮ್ಮ ದೇಶದ ಪ್ರಧಾನಮಂತ್ರಿಯ ಹೆಸರು ತಗಲಾಕೊಳ್ಳುತ್ತೆ. ಆಗಲೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಮಾತನಾಡಲ್ಲ, ಮೌನ, ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ, ಮತ್ತೊಂದು ಕಡೆ ಬ್ಯುಸಿ ಆಗಿಬಿಡ್ತಾರೆ ಬೇರೆ ವಿಚಾರದಲ್ಲಿ. ಇದೇನು ನನಗೋದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ. ಆಯಿತಾ? ಆ್ಯಕ್ಚುಲಿ 2023ರಲ್ಲಿ ಪ್ರಕಾಶ್ ರೈ ಅವರು ಒಂದು ಮಾತು ಹೇಳ್ತಾರೆ, ಒಂದು ವೇಳೆ ಏನಾದರೂ ಈ ವ್ಯಕ್ತಿ ಮತ್ತೆ ಪ್ರಧಾನಿ ಆದರೆ ದೇಶದ ಮಾನ ಮರ್ಯಾದೆ ಹರಾಜಾಗುತ್ತೆ ಅಂತ. ನೋಡಿ, ಈಗ ಆಗ್ತಾ ಇದೆ, ನಮ್ಮ ದೇಶದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಅದು ಒಂದು ಕಡೆ ಅಲ್ಲ, ಇಡೀ ಪ್ರಪಂಚಾದ್ಯಂತ ಈ ನರೇಂದ್ರ ಮೋದಿಯನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಈಗ ಅಷ್ಟರ ಮಟ್ಟಿಗೆ ಹೀನಾಯ ಸ್ಥಿತಿಗೆ ಹೋಗಿದೆ ಈಗ. ಅಂಥದ್ರಲ್ಲಿ ನಿನ್ನೆ ನೋಡಿದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಏನು ಬೇರೆ ಪಕ್ಷದವರು ಅಲ್ವಲ್ಲ. ಸುಬ್ರಹ್ಮಣ್ಯಂ ಸ್ವಾಮಿ ಏನು ಕಾಂಗ್ರೆಸ್ ಅಲ್ಲ, ಅಥವಾ CPM ಅಲ್ಲ, ಮತ್ತೊಂದಲ್ಲ, ಬೇರೆ ಪಕ್ಷ ಅಲ್ಲ, ಅವರದೇ ಪಕ್ಷದ ಸುಬ್ರಹ್ಮಣ್ಯಂ ಸ್ವಾಮಿ ಅಂತ ಒಬ್ಬ ಹಿರಿಯ ರಾಜಕಾರಣಿ ಹೇಳ್ತಾರೆ, 4 ಜನ ಮಹಿಳಾ MP ಗಳು ಟಿಕೆಟ್ಗಾಗಿ ಅವ್ರ ಜೊತೆ ಮಲಗಿದ್ರು. देखो, ये एक बीमारी है, कुछ भी कहें, बीमारी है तो जाते हैं. अब मैं 3-4 नाम महिला के दे सकते हैं जो MP बने हैं. वो जाकर सोना पड़ा उनके साथ, मुड़ी के साथ. एक मिनिस्टर बने सोकर. ಅದರಲ್ಲಿ ಒಬ್ಬರು ಮಂತ್ರಿ ಆಗಿದ್ದಾರೆ ಅನ್ನೋ ಮಾತನ್ನ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳ್ತಾರೆ. ಇಷ್ಟು ವರ್ಷದಲ್ಲಿ, ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದು ಇಷ್ಟು ವರ್ಷದಲ್ಲಿ ಎಷ್ಟೆಲ್ಲ ಪ್ರಧಾನಮಂತ್ರಿ ಆದರೂ ಆ ಯಾವ ಪ್ರಧಾನಮಂತ್ರಿ ಮೇಲೂ ಕೂಡ ಇಂತಹ ಒಂದು ಕಳಂಕ ಬಂದಿರಲಿಲ್ಲ. 60-70 ವರ್ಷದಲ್ಲಿ
60 ವರ್ಷ, ನೀವು ಹೇಳ್ತಿರಲ್ಲ 60 ವರ್ಷ ಅಂತ, 60 ವರ್ಷದಲ್ಲಿ ಇದುವರೆಗೆ ಇಂತಹ ಕಳಂಕ ನರೇಂದ್ರ ಮೋದಿಯನ್ನು ಹೊರತುಪಡಿಸಿ ಬೇರೆ ಪ್ರಧಾನಮಂತ್ರಿಗಳ ಜೊತೆ ಬಂದಿರಲಿಲ್ಲ. ಅದು ತನ್ನದೇ ಸಂಪುಟದ ಮಂತ್ರಿ ಜೊತೆ ಮಲಗಿದ್ರು ಅನ್ನೋ ವಿಚಾರ ಇದೇ ಫಸ್ಟ್ ಟೈಮ್ ಬಂದಿದೆ. ಆದರೂ ಕೂಡ ನರೇಂದ್ರ ಮೋದಿಯವರು ಈ ವಿಚಾರವಾಗಿ ಮಾತನಾಡ್ತಾ ಇಲ್ಲ. 10-11 ವರ್ಷದಲ್ಲಿ ಇಡೀ ದೇಶವನ್ನು ಈ ಪ್ರಧಾನಿ ಲಗಾಡಿ ತಂದಷ್ಟು ಮತ್ತಿನ್ಯಾರು ಲಗಾಡಿಯನ್ನು ತೆಗೆಯಿಲ್ಲ ದೇಶವನ್ನು. ಏನೂ ಮಾಡಲಿಲ್ಲ. 10 ವರ್ಷದಲ್ಲಿ ಒಂದೇ ಒಂದು ಸಂಸ್ಥೆಯನ್ನು ಹುಟ್ಟಾಕಲಿಲ್ಲ. ಇದ್ದಂಥ ಸಂಸ್ಥೆಗಳನ್ನು ಮಾರಿದ್ದಷ್ಟೇ. LIC ಇಂದ ಹಿಡಿದು HCL, BHEL ಸೇರಿದಂತೆ ಏನು DRDO ಪ್ರತಿಯೊಂದನ್ನು ಮಾರಿದು ಬಿಟ್ಟರೆ ಈ ಪುಣ್ಯಾತ್ಮ ಒಂದೇ ಒಂದು ಸಂಸ್ಥೆಯನ್ನು ಹುಟ್ಟಾಕಲಿಲ್ಲ. ಬರೀ ಎಲೆಕ್ಷನ್ ಮಾಡು, ಗಿಮಿಕ್ ಮಾಡು. ಸರ್ಕಾರಿ ಏಜೆನ್ಸಿಗಳಿದ್ದಾವೆ, CBI ಇರ್ಬೋದು, ED ಇರ್ಬೋದು, ಎಲ್ಲ ಚುನಾವಣಾ ಆಯೋಗ ಇರ್ಬೋದು, ಇವನ್ನ ಭಾರತೀಯ ಜನತಾ ಪಕ್ಷದ ವಿಂಗ್ಗಳಂತೆ ಯೂಸ್ ಮಾಡ್ಕೊ. ಇದನ್ನು ಬಿಟ್ಟರೆ ಈ ದೇಶಕ್ಕೆ ಉಪಯೋಗ ಆಗ್ತಕ್ಕಂಥ ಒಂದೇ ಒಂದು ಕೆಲಸವನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡಲಿಲ್ಲ. ಬರೀ ಹೆಸರು ಬದಲಾಯಿಸಿದ್ದಷ್ಟೇ. ಹೆಸರು ಬದಲಾಯಿಸಿದ್ದನ್ನು ಬಿಟ್ಟರೆ ಈ ದೇಶಕ್ಕೆ ಒಂದೇ ಒಂದು ಕೊಡುಗೆಯನ್ನು ಕೊಡಲಿಲ್ಲ. ಈ ಪ್ರಧಾನಮಂತ್ರಿ ಇದ್ದಾಗ ನೋಡಪ್ಪ ಈ ಕೆಲಸ ಆಯಿತು ಅಂತ ಹೇಳ್ತಕ್ಕಂಥ ಯಾವೊಂದು ಕೆಲಸವನ್ನು ಮಾಡಲಿಲ್ಲ. ಈಗ 2016ರಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ರು. ಯಾರಿಗಾದ್ರೂ ಉಪಯೋಗ ಆಯ್ತಾ? GST ತಂದರು, ಅದರಿಂದ ಯಾರಿಗಾದ್ರೂ ಉಪಯೋಗ ಆಯ್ತಾ? GSTಯಿಂದ ಡಿಮಾನಿಟೈಸೇಷನ್ ಮಾಡಿದ್ರಿಂದ 106 ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಮುಚ್ಚೋದ್ವು. GST ತಂದ್ರಿಂದ ಮತ್ತು ಅಷ್ಟೇ ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಮುಚ್ಚೋದ್ವು. 106 ಇಂಡಸ್ಟ್ರಿಗಳು ಮುಚ್ಚೋದ್ವು. ಇವ್ರು GST ಕಾರ್ಡ್ ತಡೆಯೋಕ್ಕಾಗದೆ. 2020ರಲ್ಲಿ ಕೊರೋನಾ ಲಾಕ್ಡೌನ್. ಇವರು ಬಂದಾಗಿಂದ ಇದುವರೆಗೆ ಜನರಿಗೆ ಹಿಂಸೆ ಕೊಟ್ಟೋದು ಬಿಟ್ರೆ ಮತ್ತಿನ್ನೇನಾದ್ರು ಮಾಡಿದ್ದಾರಾ? 2014ರಲ್ಲಿ ಅಧಿಕಾರ ವಹಿಸ್ಕೊಂಡಾಗಿಂದ ಇಲ್ಲಿಗೆ ಲೆಕ್ಕ ನೋಡ್ಕೊಂಬನ್ನಿ. ಅಚ್ಚೇ ದಿನ ಬಂದ್ಬಿಟ್ಟಿದೆ. ಅಚ್ಚೇ ದಿನ ಬರೋದು ಬೇಡ, ಕೊನೆ ಪಕ್ಷ ನೆಮ್ಮದಿಯಾಗಿರ್ಲಿಕ್ಕೆ ಬಿಟ್ಟಿಲ್ಲ. ಈ ದೇಶದ 70% ಜನ ಇವತ್ತು ಹಸಿವಿನಿಂದ ಬಳಲ್ತಾ ಇದ್ದಾರೆ. 70%, 20-30 ಅಲ್ಲ, 70% ಮಂದಿ ಈ ದೇಶದಲ್ಲಿ ಇವತ್ತು ಹಸಿವಿನಿಂದ ನರಳ್ತಾ ಇದ್ದಾರೆ. ಆದರೂ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದಾನಿ ಅಂಬಾನಿ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡ್ತಾರೆ. ಅದಾನಿ ಅಂಬಾನಿಯನ್ನೇ ಗುರಿಯಾಗಿ ಇಟ್ಕೊಂಡು ಆಡಳಿತವನ್ನು ಮಾಡ್ತಾರೆ. ಚುನಾವಣೆ ಗೆಲ್ಲಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಪುಲ್ವಾಮಾ ದಾಳಿ, ಪಹಲ್ಗಾಮ್ ದಾಳಿ, ಪುಲ್ವಾಮಾ ದಾಳಿ ಬಗ್ಗೆ ಆಗಿಂತೂ ಪುಲ್ವಾಮಾ ದಾಳಿದಾಗ ಅಯ್ಯೋ ಅದನ್ನ ಯಾರಾದರೂ ಪ್ರಶ್ನೆ ಕೇಳ್ಬಿಟ್ರೆ ಅವ್ರು ದೇಶದ್ರೋಹಿ. ಇನ್ನೇನಿಲ್ಲ, ಮಾತೈತೆ ದೇಶದ್ರೋಹಿ. ಪುಲ್ವಾಮಾ ದಾಳಿ ಆದಾಗ 316 kg RDX ಅದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ RDXನ 316 kg RDXನ ಸ್ಫೋಟಗೊಳಿಸ್ತಾರೆ ಅಂದರೆ ಅದ್ರ ಬಗ್ಗೆ ನಮ್ಮ ದೇಶದ ಗೃಹ ಇಲಾಖೆಗೆ, ಇಂಟೆಲಿಜೆನ್ಸಿಗೆ ತಿಳಿಯದೇ ಇಲ್ಲ ಅದ್ರ ಬಗ್ಗೆ. 316 kg ಆನ್ಲೈನಲ್ಲಿ ತರಿಸಿ ಸ್ಫೋಟಗೊಳಿಸಿದ್ರು ಕೂಡ ನಮ್ಮ ಪ್ರಧಾನಮಂತ್ರಿ ಇದರಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸಿ ಮನೆ ಕೆಟ್ಟು ನಿದ್ರೆ ಮಾಡ್ತಾ ಇರುತ್ತೆ. ಗೃಹ ಇಲಾಖೆ ಹೇಳದೇ ಇಲ್ಲ ಮಲಗಿತ್ತಾಯಿಂದ. 10 ವರ್ಷ ಇದನ್ನ ಮಾಡಿದ್ಬಿಟ್ರೆ ಕಡಿದು ಕಟ್ಟೆ ಹಾಕಿದ್ದೇನಾದ್ರು ಇದೆಯಾ ಈ ಪ್ರಧಾನಮಂತ್ರಿ ಈ ದೇಶಕ್ಕೆ? ಗಟಾರಲ್ಲಿ ಗ್ಯಾಸ್ ತುಂಬಿಸಿದ್ದು, ಮೋಡ ಇದ್ದಾಗ ರಾಡರ್ ಕಾಣಲ್ಲ ಅಂತ ಹೇಳಿದ್ದು, 1980ರಲ್ಲಿ ನಾನು ಡಿಜಿಟಲ್ ಕ್ಯಾಮ್ರಾ ಇಟ್ಕೊಂಡು ಫೋಟೋ ತೆಗೆದು ಮೇಲ್ ಮಾಡಿದ್ದೆ ಅಂತ ಹೇಳೋದು. ಇಂಥ ಪುಂಗ್ಲಿ ಪಪ್ಪು ವಿಚಾರಗಳನ್ನು ಬಿಟ್ಟರೆ ಈ ಪ್ರಧಾನಮಂತ್ರಿ ನಿಜವಾಗಲೂ ಏನಾದರೂ ಒಂದೇ ಒಂದು ಈ ದೇಶಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಮಾಡಿದ್ದಾರ? ಇವರು ಬಂದ ಮೇಲೆ ಒಬ್ಬ ನೆಮ್ಮದಿಯಾಗಿದ್ದಾನ? ಅದಾನಿ ಮತ್ತು ಅಂಬಾನಿಯನ್ನು ಹೊರತುಪಡಿಸಿ ಯಾರಾದರೂ ಆರಾಮಾಗಿದ್ದಾರ? ಇವರು ಬಂದ ನಂತರ ಕೇವಲ ಅಂಬಾನಿ ಅದಾನಿಯನ್ನು ಗುಜರಾತಿಂದ, ಪ್ರಧಾನಮಂತ್ರಿ ಆದಮೇಲೆಲ್ಲ ಗುಜರಾತಿಂದ ಇಲ್ಲಿ ತನಕ ಬರೀ ಅವರನ್ನು ಸಂತೋಷಪಡಿಸೋದ್ರಲ್ಲೇ ಕಾಲ ಕಳೆದ್ರು. ಈಗ ನೋಡಿದರೆ ಮಹಿಳಾ MP ಗಳಿಗೆ ಟಿಕೆಟ್ ಕೊಡಬೇಕು ಅಂದರೆ ಹೋಗಿ ಪುಣ್ಯಾತ್ಮನ ಜೊತೆ ಮಲಗಬೇಕಂತೆ. ಇವನ ಜೊತೆ ಮಲಗಿದ್ರೆ, ಈ ಪ್ರಧಾನಮಂತ್ರಿ ಜೊತೆ ಮಲಗಿದ್ರೆ ಅವರಿಗೆ ಮಾತ್ರ ಇವರು ಟಿಕೆಟನ್ನು ಕೊಡ್ತಾರಂತೆ. ನರೇಂದ್ರ ಮೋದಿಯವರು ಟಿಕೆಟನ್ನು ಕೊಡಿಸ್ತಾರಂತೆ, ಅವ್ರನ್ನ MP ಮಾಡ್ತಾರಂತೆ. ಒಂದು ವೇಳೆ ಅವ್ರ ಜೊತೆ ನಿಕಟ ಸಂಬಂಧವನ್ನು ಇಟ್ಕೊಂಡವ್ರಿಗೆ ಮಾತ್ರ ಮಂತ್ರಿ ಮಾಡ್ತಾರಂತೆ. ಇಲ್ಲಾಂದರೆ 12ನೇ ಕ್ಲಾಸ್ ಓದಂಥವ್ರಿಗೆ ಎಲ್ಲರೂ ಎಜುಕೇಷನ್ ಮಿನಿಸ್ಟರ್ ಹಾಕಾಗುತ್ತೆ. PU ಓದಿದ್ದಂಥ ಒಬ್ಬ ಮಹಿಳೆಯನ್ನು ಈ ದೇಶದಲ್ಲಿ ಎಜುಕೇಷನ್ ಮಿನಿಸ್ಟರ್ ಮಾಡ್ತಾರೆ ಅಂದರೆ ಇಸ್ ಪಾಸಿಬಲ್? ಯೋಚನೆ ಮಾಡಿ. ಇಲ್ವಾ? ಈಗ ಓದಿರ್ತಕ್ಕಂಥದ್ದೇ PU, ಪ್ರೀ ಯೂನಿವರ್ಸಿಟಿ, ಆಕೆ ಎಜುಕೇಷನ್ ಮಿನಿಸ್ಟ್ರು.
ನಾನು ಆಗಲೇ ಇದ್ಯಾಕಪ್ಪ ಇದ್ದಿದ್ದಂಗೆ PU ಬಂದಿರ್ತಕ್ಕಂಥ ಒಬ್ಬ ಮಹಿಳೆಯನ್ನ ಎಜುಕೇಷನ್ ಮಿನಿಸ್ಟರ್ ಮಾಡಿಬಿಡೋರಲ್ಲ ಅಂತ ಯೋಚನೆ ಮಾಡಿದ್ದೆ. ಅದೀಗ ಈ ಕಾರಣಕ್ಕೋಸ್ಕರ ಇಲ್ಲಿ ಇದಾಗಿದೆ, ಆ ಕಾರಣಕ್ಕೋಸ್ಕರ ಅವ್ರನ್ನ ಕರ್ಕೊಂಡ್ಬಂದು ಎಜುಕೇಷನ್ ಮಿನಿಸ್ಟರ್ ಮಾಡ್ತಾರೆ. ಬೇಕಾದರೆ ಇನ್ನು ಯಾವ ಮಿನಿಸ್ಟರ್ ಬೇಕಾದರೂ ಮಾಡಲಿಕ್ಕೆ ರೆಡಿ ಇದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಅಂತ ಇದು ನಾನು ಹೇಳ್ತಿಲ್ಲ. ಬದಲಾಗಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನು, ಈ ವಿಚಾರವನ್ನು. ಆದರೂ ಕೂಡ ನರೇಂದ್ರ ಮೋದಿಯವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಇದಕ್ಕೂ ಕೂಡ ಕೊಡ್ತಾ ಇಲ್ಲ. ನಿಜವಾಗ್ಲೂ ಇದು ತಮಾಷೆಗೆ ಹೇಳ್ತಕ್ಕಂಥ ಮಾತಲ್ಲ. ಯೋಚನೆಯನ್ನು ಮಾಡಿ, ಈ ದೇಶದ ಪರಿಸ್ಥಿತಿ ಏನಾಗಿರ್ಬೋದು ಈಗ, ಏನಾಗಿರ್ಬೋದು. ಒಬ್ಬ ಮಹಿಳಾ MP 5 ರಿಂದ 6 ಲಕ್ಷ ಜನಗಳ ಪ್ರತಿನಿಧಿಸ್ತಕ್ಕಂಥ ಒಬ್ಬ MP ಒಬ್ಬ ಪ್ರಧಾನಮಂತ್ರಿ ಜೊತೆ ಮಲಗಬೇಕು ಅಂತಂದರೆ, ಟಿಕೆಟ್ ತಗೋಬೇಕು ಅಂದ್ರೆ ಮಲ್ಲಿಗೆ ಟಿಕೆಟ್ ತಗೋಬೇಕು, ಮಂತ್ರಿ ಆಗಬೇಕು ಅಂದ್ರೆ ಅವ್ರ ಜೊತೆ ಮಲ್ಲಿಗೆ ಮಂತ್ರಿ ಆಗಬೇಕು ಅಂದರೆ ಈ ದೇಶದ ಸಂಸ್ಕೃತಿ, ಈ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ, ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು. ಒಂದು ವೇಳೆ ಇವರು ಅಂಥದ್ದು ಮಾಡಿಲ್ಲ, ಆ ಥರ ಅಲ್ಲ ಅಂದರೆ ಅದ್ರ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಡಬೇಕು. ಪ್ರತಿಕ್ರಿಯೆಯನ್ನು ಕೊಟ್ಟು ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಮೇಲೆ ಅವರು ಕೇಸ್ ಮಾಡಬೇಕು, ಮಾನನಷ್ಟ ಮೊಕದ್ದಮೆ ಆಗಬೇಕು. ಯಾಕೆಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ ಬಗ್ಗೆ ಮಾತನಾಡಿರ್ತಕ್ಕಂಥ ವಿಚಾರ. ಸುಬ್ರಹ್ಮಣ್ಯಂ ಸ್ವಾಮಿ ಯಾರೋ ಹಾದಿ ಬೀದಿಲಿ ಹೋಗೋರಲ್ಲ. ಹಾದಿ ಬೀದಿಲಿ ಹೋಗ್ತಕ್ಕಂಥ ಯಾರೋ ಬೇಳಿದ್ರೆ ಅವನಿಗೆ ತಲೆ ಕೆಟ್ಟದೆ ಬಿಡು ಮಾರಾಯ ಸುಮ್ಮನೆ ಹೇಳ್ಕೊಂತಿರ್ತಾನೆ ಅಂತ ಹೇಳ್ಬೋದಿತ್ತು, ವಿರೋಧ ಪಕ್ಷದಲ್ಲಿ ಹೇಳ್ಕೊಂತಿರ್ತಾನೆ ಬಿಡು ಅಂತ ಹೇಳ್ಬೋದಿತ್ತು. ಆದರೆ ಸುಬ್ರಹ್ಮಣ್ಯಂ ಸ್ವಾಮಿ ಒಬ್ಬ ಹಿರಿಯ ನಾಯಕ, 5-6 ಸಾರಿ MP ಆಗಿರ್ತಕ್ಕಂಥವ್ರು, 2 ಸಾರಿ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು, ಒಬ್ಬ ಆರ್ಥಿಕ ತಜ್ಞ. ಇಂತಹ ಸುಬ್ರಹ್ಮಣ್ಯಂ ಸ್ವಾಮಿಯವರು ಈ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂದರೆ ಗಂಭೀರವಾಗಿ ಪರಿಗಣಿಸ್ಬೇಕಲ್ವಾ, ಅವ್ರ ವಿರುದ್ಧ ಕೇಸ್ ಮಾಡಬೇಕಲ್ವಾ. ಈ ಅಂಧ ಭಕ್ತರು ಬಂದು ಏನು ಹೇಳ್ತಾರಲ್ಲ, ಅದರಲ್ಲೂ ಮಹಿಳಾ ಅಂಧ ಭಕ್ತರಿದ್ದಾರೆ. ಮೋದಿ ದೇವರು, ನಮಗೆ ಮೋದಿ ಅಂದರೆ ದೇವರು. ಆ ಮೋದಿ ಕೂಡ ಹೇಳ್ತಾರೆ ಅದನ್ನು, ನಾನು ಬಯೋಲಾಜಿಕಲ್ ಆಗಿ ಹುಟ್ಟಿದ್ದವನಲ್ಲ, ನಾನು ಮೇಲಿಂದ ಕೆಳಗಡೆ ಬಿದ್ದವನು, ಅಮ್ಮನ ಮಡ್ಲಿಗೆ ಡೈರೆಕ್ಟಾಗಿ ದೇವರೇ ತೆಗೆದು ನನ್ನನ್ನು ಹಾಕಿದ್ದು ಅಂತ ಮೋದಿಯವರೇ ಸ್ವತಃ ಹೇಳ್ಕೊಳ್ತಾರೆ. ಹಾಗಾಗಿ ನೋಡಿ, ನಿಜವಾಗ್ಲೂ ಇದು ಇವತ್ತು ಕೂಡ ಅವ್ರು ಒಪ್ತಾರೇನೋ ಗೊತ್ತಿಲ್ಲ, ಆದರೆ ಇದು ಸತ್ಯ ಅಲ್ವಾ. ಈಗ ಒಂದು ವೇಳೆ ಇವ್ರು ಏನು ಮಾಡಿಲ್ಲ ಆ ಥರ ಅನ್ನೋದಾದರೆ ಆಯ್ತಪ್ಪ, ಸುಬ್ರಹ್ಮಣ್ಯ ಸ್ವಾಮಿ ವಿರುದ್ಧ ಕೇಸ್ ಹಾಕಲಿ, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಬಂಧಿಸ್ಲಿ. ಯಾಕೆ ಸುಬ್ರಹ್ಮಣ್ಯ ಸ್ವಾಮಿ ವಿರುದ್ಧ ಸ್ವಾಮಿಯನ್ನು ಅರೆಸ್ಟ್ ಮಾಡಿಲ್ಲ? ಅರೆಸ್ಟ್ ಮಾಡಬೇಕಲ್ವಾ, ಅರೆಸ್ಟ್ ಮಾಡಿಸ್ಬೇಕಲ್ವಾ. ಇದು ಸಾಮಾನ್ಯ ಒಬ್ಬ MP ಮೇಲೆ ಮಾಡಿರ್ತಕ್ಕಂಥ ಆರೋಪನ, ಒಬ್ಬ ಸಾಮಾನ್ಯ ರಾಜಕಾರಣಿ ಮೇಲೆ ಮಾಡಿರ್ತಕ್ಕಂಥ ಆರೋಪನ, ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಮೇಲೆ ಮಾಡಿರ್ತಕ್ಕಂಥ ಆರೋಪನ. ಈ ಆರೋಪವನ್ನು ಮಾಡಿರೋದು ಈ ದೇಶದ ಪ್ರಧಾನಮಂತ್ರಿಯ ಮೇಲೆ. ನೆನಪಿರಲಿ, ಈ ದೇಶದ ಪ್ರಧಾನಮಂತ್ರಿಯ ಮೇಲೆ, 140 ಕೋಟಿ ಜನರ ಪ್ರತಿನಿಧಿಯ ಮೇಲೆ, 140 ಕೋಟಿ ಜನರ ಪ್ರತಿನಿಧಿಯ ಮೇಲೆ ಮಾಡಿರ್ತಕ್ಕಂಥ ಆರೋಪ. ಈ ಆರೋಪ ಮಾಡಿದಾಗ ಇವರು ತಪ್ಪು ಮಾಡಿಲ್ಲ ಅನ್ನೋದಾದರೆ ಇವರು ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು, ಅಥವಾ ಹೇಳಿಕೆಯನ್ನು ಕೊಡಬೇಕು, ಸಾಕ್ಷಿಯನ್ನು ಕೇಳಬೇಕು. ಇದನ್ಯಾವುದೂ ಕೇಳದೆ ಸೈಲೆಂಟ್ ಆಗಿದ್ದಾರೆ ಅಂದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ನಾವು ಕೂಡ ಒಪ್ಪಿಕೊಳ್ಳಬೇಕಾದಂಥ ಸ್ಥಿತಿಗೆ ಬಂದು ನಿಲ್ತಾ ಇದೆ. ನಿಜವಾಗಲೂ ಭಾರತೀಯ ಅದು ಭಾರತೀಯ ಜನತಾ ಪಕ್ಷದಲ್ಲಿ, ಬೇರೆ ಪಕ್ಷದಲ್ಲಿ ಬಿಡಿ, ಮೋಸ್ಟ್ಲಿ ಇದ್ರು ಓಕೆ, ನಮ್ಮ JDS ಅಲ್ಲೋ ಕಾಂಗ್ರೆಸ್ ಅಲ್ಲೋ ಇದ್ದರೆ ಬಿಡಪ್ಪ ಅವ್ರಿಗೇನೊಂದು ಇದಿಲ್ಲ ಅಂತ ಹೇಳ್ಬೋದಿತ್ತು. ಆದರೆ RSS ಶಿಸ್ತಿನಿಂದ ಬೆಳೆಸುತ್ತಂತೆ ಅಲ್ಲಿ RSS ಒಳಗೆ ಬೆಳೆದು ಬಂದಂಥ ಮೋದಿಯವರು ಇಂಥ ಹೀನ ಕೃತ್ಯವನ್ನು, ಕಚಡ ಕೆಲಸವನ್ನು ಮಾಡ್ತಾರೆ ಅಂದರೆ ನಿಜವಾಗಲೂ ನಂಬಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿದಾಗ ಇದು ಸುಳ್ಳಲ್ಲ ಅಂತ ಕೂಡ ಸ್ಪಷ್ಟವಾಗಿ ಅನಿಸುತ್ತೆ. ಮೋದಿಯವರ ಮೌನವನ್ನು ಕಂಡಾಗ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.